ಕಳಪೆ ಬಂದ್ಬಿಟ್ಟು ರಜತ್ ಅವರು ಕೈಕಾಲು ಮುರಿತೀನಿ ಅಂತ. ಬಿಗ್ ಬಾಸ್ ಮನೆ ದಿನೇ ದಿನೇ ಕುರುಕ್ಷೇತ್ರವಾಗ್ತಿದೆ. ಒಬ್ಬೊಬ್ಬರ ಮೇಲೂ ಎಗ್ರಿ ಬೀಳೋದು, ತಳ್ಳೋದು, ಹೊಡೆಯೋದು ಇಂಥದ್ದಕ್ಕೆ ಬಿಗ್ ಬಾಸ್ ಹೆಸರುವಾಸಿ ಆಗ್ತಿದೆ. ಈ ಬಾರಿಯ ಬಿಗ್ ಬಾಸ್ ಇನ್ನೇನು 11ನೇ ವಾರ ಮುಗಿದು 12ನೇ ವಾರಕ್ಕೆ ಹತ್ತಿರ ಬಂತು. ವಾರಗಳು ಕಳೆದಂತೆಲ್ಲ ಬಿಗ್ ಬಾಸ್ ಮನೆ ರಣರಂಗವಾಗ್ತಾ ಇದೆ. ಈ ವಾರ ನಾಮಿನೇಷನ್ ವೇಳೆ ಧನ್ರಾಜ್ ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ರಜತ್ ಹೊಡೆಯೋಕೆ ಹೋಗಿದ್ದಾರೆ. ರಜತ್ನ ತಡೆಯುವಲ್ಲಿ ಇಡೀ ಮನೆ ಮಂದಿ ಸುಸ್ತಾಗಿ ಹೋಗಿದ್ದಾರೆ. ಅಂದಾಗ ಸಾಫ್ಟ್ ಆಗಿ ಇರ್ಲಿಲ್ಲ ಅದು, ನಂಗೆ ಗೊತ್ತು ಎಷ್ಟು. ಹೌದು, ಈ ವಾರದ ಟಾಸ್ಕ್ ವೇಳೆ ಧನ್ರಾಜ್ ಮತ್ತು ರಜತ್ ನಡುವೆ ವಾರ್ ನಡೆದಿತ್ತು. ಹೋಗೋ ಮಗು ಎಂದು ರಜತ್ ಟೀಕಿಸಿದ್ದಕ್ಕೆ ಧನ್ರಾಜ್ ಅಂಕಲ್ ಅಂಕಲ್ ಅಂತ ಕೌಂಟರ್ ಕೊಟ್ರು. ಇದೇ ವೇಳೆ ರಜತ್ನ 2 ಕೆನ್ನೆಗಳನ್ನ ತಟ್ಟಿ ಕೋಪ ಬರೆಸಿದ್ದಾರೆ. ಅಲ್ಲದೆ ನಾಮಿನೇಷನ್ ವೇಳೆ ರಜತ್ನ ನಾಮಿನೇಟ್ ಮಾಡಿದ ಧನ್ರಾಜ್ ಏನೋ ಮಗುಗ್ ಮುಟ್ಟೋದ್ರ ಹಿಂಗ್ ಮುಟ್ಟ. ನಾನೇನ್ ಇವಾಗ ನೆನ್ನೆ ಉಟ್ಬಿಟ್ಟು ಇವಾಗ ಬಂದಿಲ್ಲ ಕಣೋ ಬಿಗ್ ಬಾಸ್ಗೆ. ನನಗೆ ಹೊಡೆಯೋರ ಹಾಗೆ ಬೆದರಿಕೆ ಹಾಕ್ತಾರೆ ಎಂದು ಹೇಳಿದ್ದಾರೆ. ಈ ನಡುವೆ ಮತ್ತೆ ವಾದ ಪ್ರತಿವಾದಗಳು ನಡೆದಿವೆ. ಅಲ್ಲದೆ ಅವತ್ತು ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ, ನಂಗೆ ಬಂದಿದ್ದ ಕೋಪಕ್ಕೆ ನಿನ್ನ ಮುಖ ಮೂತಿ ಕಿತ್ ಹೋಗೋ ಹಾಗೆ ಹೊಡಿತಿದ್ದೆ ಅಂತ ರಜತ್ ಗುಡ್ಗಿದ್ದಾರೆ. ಆಗ ರಜತ್ ಹೊಡೆಯೋಕೆ ಹೋಗಿದ್ದಾರೆ. ನನಗೆ ಹತ್ತಿದ್ದಕ್ಕೆ ನಿನ್ ಮಕ ಮೂತಿ ಹೊಡೆದಾಕ್ಬಿಟ್ಟು ಆಚೆ ಹೋಗ್ಬೇಕಾಗಿತ್ತು. ಅದೇನೋ ಮುಖ ಮುತ್ತಿ ಹೊಡಿತೀರಿ ಅಂತ ಹೊಡೀರಿ. ಇವಾಗ ಮುತ್ತು ತೋರಿಸ್ತೀನಿ ಆಮೇಲೆ ಏನಾಗುತ್ತೆ ಅಂತ. ದಾಳಿ ಮಾಡೋಕೆ ಹೋದ ರಜತ್ನ ಇಡೀ ಮನೆ ಮಂದಿ ತಡೆಯೋಕೆ ಯತ್ನಿಸಿದ್ದಾರೆ. ಎಲ್ಲರನ್ನ ತಳ್ಳಾದ್ರೂ ಹೊಡಿತೀನಿ ಅನ್ನೋ ಹಾಗೆ ರಜತ್ ಧನ್ರಾಜ್ನ ಹೊಡೆಯೋಕೆ ಮುನ್ನುಗ್ಗಿದ್ದಾರೆ. ಕೆಲವು ವಾರಗಳ ಹಿಂದಷ್ಟೇ ಇಂಥದ್ದೇ ಒಂದು ಗಲಾಟೆಯಿಂದ ಲಾಯರ್ ಜಗದೀಶ್ ಹಾಗೂ ರಂಜಿತ್ನ ಬಿಗ್ ಬಾಸ್ ಮನೆಯಿಂದ ಕಳಿಸಿದ್ರು. ಇದೀಗ ರಜತ್ ಕೂಡ ಇದೇ ರೀತಿ ಆಗ್ರೆಷನ್ ತೋರಿಸಿದ್ದು, ಈ ಬಾರಿ ಬಿಗ್ ಬಾಸ್ ಹೇಗೆ ಕ್ಲಾಸ್ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.